ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್. ಇವತ್ತು ಏನಂತಂದ್ರೆ ನಮ್ಮ ಮಮ್ಮಿ ಪಪ್ಪಾಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅದ ರೀ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಹೊರಗೆ ಎಲ್ಲೂ ಕೇಕ್ ತರ್ಲಿಗತ್ತಿಲ್ಲ, ಮನೆಯೊಳಗೆ ಕೇಕ್ ಮಾಡಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿವಿ. ಇವತ್ತು ಕೇಕಿಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಬರ್ಬೇಕು. ಒಂದು ವೆನೆಲಾ ಐಸೆನ್ಸ್ ಅವೇನು ನಮ್ಮ ಹತ್ರ ಇಲ್ಲ, ಅದಕ್ಕೆ ಹೊರಗೆ ಹೋಗಿ ತೊಗೊಂಬರ್ಬೇಕು. ಹೊರಗೆ ಹೋಗಿ ತೊಗೊಂಬರೋಣ ಅಂತ ಬರ್ರಿ. ಇಲ್ಲೇ ಏನೋ ದಿಮಾಕ್ ಮಾಡ್ಕೋತ ನಿಮ್ಮ ಮುಂದೆ ಕೇಕ್ ತರ್ತೀನಿ ರೀ, ಕೇಕ್ ಮಾಡ್ತೀನಿ, ಮನೆ ಹೊರಗಿನ ಕೇಕ್ ತರಂಗಿಲ್ಲ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಒಂದು ಕರೆಕ್ಟಾಗಿ ನಮ್ಮ ಮಮ್ಮಿ ಕೇಳಾರ್ದ ದಿಮಾಕ್ ಮಾಡ್ಕೋತ ನಾನು ಮಾಡೋಕ್ಕೆ ಹೋದೆ. ಮಾಡಲಿಕ್ಕಾಗಲಿಲ್ಲ. ಹೆಂಗಂತಂದ್ರೆ ಎಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಅದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟ್ ಒಳಗೆ ಅದು ತೆಳು ಒಂದು ಬೋಗಾಣಿ ಒಳಗೆ ಹಾಕಿಡ್ಬೇಕಾಗಿತ್ತು ರೀ. ನಾನು ಕುಕ್ಕರ್ ಡಬ್ಬಿ ಒಳಗೆ ಅದು ಹಿಂಗೆ ಹಾಕಿಡ್ಬೇಕಾಗಿತ್ತು. ನಾನು ಅಲ್ಯೂಮಿನಿಯಮ್ ಅಲ್ಲ, ಸ್ಟೀಲ್ ಬೋಗಾಣಿ ಒಳಗೆ ಮಾಡಲಿಕ್ಕೆ ಹೋಗಿದ್ದೆ. ಅದನ್ನ ಅಂದ್ರೆ ಒಂದು ಸ್ವಲ್ಪ ಗುತ್ತನ್ ಬೋಗಾಣಿ ದಪ್ಪ ಇತ್ತದು, ಅದ್ರೊಳಗೆ ಕೇಕ್ ಹಾಕಿದೆ. ಅದು ಕೆಳಗಷ್ಟು ಕೆಳಗಿಂದ ಪಾರ್ಟ್ ಏನದಲ್ಲ ಬೆಂದಿತ್ತು, ಮೇಲೆ ಎಲ್ಲ ಹಿಟ್ಟಿಟ್ಟು ಹಂಗೆ ಉಳ್ದಿತ್ತು ರೀ. ಅದು ಹೊಳ್ಳೆ ಒಂದು ಅರ್ಧ ತಾಸು ಇಟ್ರೂ ಲಘು ಆಗಲಿಲ್ಲ, ಹೀಗಾಗಿ ತೆಗೆದುಬಿಟ್ಟೆ. ಇಲ್ಲೇ ನಿಮಗೆ ಇವರು ಏನು ಮಾತಾಡ್ಲಿಕ್ಕತ್ತಾರಪ್ಪ ಅಂತ ಒಂದು ಕ್ಯೂರಿಯಾಸಿಟಿ ಇರ್ಬೋದು ರೀ. ಕ್ಯೂರಿಯಾಸಿಟಿ ಪಡುವಂಥದ್ದು ಏನಿಲ್ಲ. ನಮ್ಮ ಮಮ್ಮಿಗೆ 25 ವರ್ಷ ಆಯ್ತು ಮದುವೆ ಆಗಿ. ಹೆಂಗೆ ಅನ್ನಿಸ್ಲಿಕ್ಕತ್ತದ ಮಮ್ಮಿ ಹೇಳಂತಂದೆ. ಅವರು ಹೇಳಿಲ್ಲ. ಅಂದ್ರೆ ಒಂದು ಸ್ಟೇಜ್ ಮೇಲೆ ಇಬ್ಬರು ಮದುವೆ ಆಗಿದ್ರಲ್ರಿ. ನಮ್ಮ ಮೌಶಿನೂ ಮದುವೆ ಆಗಿದ್ರು. ಒಂದು ಸ್ಟೇಜ್ ಮೇಲೆ ನಮ್ಮ ಮೌಶಿದು ನಮ್ಮ ಮಮ್ಮಿದು ಮದುವೆ ಆಗಿತ್ತು. ಹೀಗಾಗಿ ಅವ್ರು ಹೇಳಿಕತ್ತಿದ್ರು ಭಾಳ ಗದ್ಲಿತ್ತಂತ. ಅವ್ರ ವಾಯ್ಸ್ನು ಮ್ಯೂಟ್ ಹಾಕಿನ್ರಿ. ಆದರೆ ನಮ್ಮ ಪಪ್ಪ ಹೇಳ್ಯಾರ, ಏನು ಹೇಳ್ಯಾರ ಅಂತ ಕೇಳ್ಕೊಂಬರೋಣ ಅಂತ. ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು ಹಂಗದ ಜೀವನ ಅಂತಂದ್ರೆ ಬರೀ ಏನಂತಾರದು ನಿಂತ ನೀರಲ್ಲ, ಹರಿವು ನೀರು. ಎಲ್ಲೋ ಒಂದು ಮೂಲೆಯೊಳಗೆ ಬಿದ್ದಿದ್ವಿ, ಯಾರೋ ಹೆಣ್ಣು ಕೊಟ್ಟರು. ಗಾಯ್ಸ್, ಇವನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇವಾಗ ನೀವು ಚಾನಲ್ ತೆಗಿಲಿಗತ್ತಾನೀಗ, ಮುಂದಿನ ತಿಂಗಳು ತೆಗಿತಾನ್ರಿ. ಶಿವಗಾರುತಿಯ ತೀರೆ ಅನರೂಪಿಣಿ ದಾನ ಬಿಡ್ದವಗೆ ನದಿ ಕೊಡಲಿಯ ಬಿಡಿದವಗೆ ರಾಮಚಂದ್ರನ ಶಶಿಧರನ್ನೇ ಕೊಂದ ಲಕ್ಷ್ಮೀ ನರಸಿಂಹಗಾರುತಿಯ ತೀರೆ ಪತ್ತಲೆ ನಿಂತವತಾರಗೆ ಉಂಟು ಮಲಯವ ನೀರಿದವಗೆ ಭಕ್ತರ ಸಲಹುವ ಪುರಂದರ ಗೊತ್ತೈದರಾರುತಿಯ ತೀರೆ ಪಂಕಜ ಮುಖಿಯರೆಲ್ಲರೂ ಬಂದು ಶ್ರೀ ಲಕ್ಷ್ಮೀ ನರಸಿಂಹಗಾರುತಿಯ ತೀರೆ ನಡೀರಿ. ಇಲ್ಲೇ ನಿಮಗೆ ನಮ್ಮ ಅಜ್ಜಿ ಯಾಕೆ ಆರತಿ ಮಾಡಿಸ್ಕೊಂಡ್ರಪ್ಪ ಅಂತ ಅನ್ನೋದು ಕ್ಯೂರಿಯಾಸಿಟಿ ಇರ್ಬೋದು. ಅವತ್ತಿನ ದಿನ ನಮ್ಮ ಅಜ್ಜಿದು ಬರ್ತಡೇ ಇತ್ತು ರೀ. ಆದ್ರೆ ನಮಗೆ ಗೊತ್ತಾಗಿತ್ತು, ಈ ವರ್ಷ ಗೊತ್ತಾಗಿತ್ತು. ಹಾಗಾಗಿ ಈ ವರ್ಷನ ಸೆಲೆಬ್ರೇಟ್ ಮಾಡಿದ್ವಿ. ಇಷ್ಟು ವರ್ಷ ಸೆಲೆಬ್ರೇಟ್ ಮಾಡಿದ್ದಿಲ್ಲ. ಅವ್ರದ್ದು ಬರ್ತಡೇ ಡೇಟು ನಮಗೆ ಗೊತ್ತಿದ್ದಿದ್ದಿಲ್ಲ. ಅದು ಏನೋ ಆಧಾರ್ ಕಾರ್ಡ್ ಒಳಗಿಂದ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಲಿಕ್ಕೆ ಹೋದಾಗ ಅವಾಗ ಅವರು ಸ್ಕೂಲಿನ ಡೇಟ್ ಆಫ್ ಬರ್ತ್ ತೊಗೊಂಬರ್ರಿ ಅಂತ ಏನೋ ಅಂತಂದಿದ್ರು. ಹಾಗಾಗಿ ಅವಾಗ ಸ್ಕೂಲಿಂದ ಇದ್ರೊಳಗೆ ಫಾರ್ಮ್ ಒಳಗೆ ಮೆನ್ಷನ್ ಮಾಡಿರ್ತಾರಲ್ರಿ ಡೇಟ್ ಆಫ್ ಬರ್ತ್. ಅವ ತೆಗಿಸಿ ನೋಡಿದಾಗ ಗೊತ್ತಾಯ್ತು ಅವ್ರದ್ದು ಏಪ್ರಿಲ್ 9 ಬರ್ತಡೇ ಅಂತ ಅನ್ನೋದು. ಹಿಂಗೆ ಇಲ್ಲೇ ನಮ್ಮ ಗ್ಯಾಂಗ್ ನಿಮಗೆ ಏನು ಮಾಡ್ಲಿಕ್ಕತ್ತು ಅನ್ನೋದು ಕ್ಯೂರಿಯಾಸಿಟಿ ಇರ್ಬೋದು ರೀ. ಇಲ್ಲೇ ನಮ್ಮ ಗ್ಯಾಂಗ್ ಏನೂ ಮಾಡ್ಲಿಕ್ಕತ್ತಿಲ್ಲ. ಅವರು ಅಂಗಡಿಯವರು ಒಂದು ಕರೆಕ್ಟ್ ಶೇಪಿಗೆ ಚೆಂದಾಗ ಕೇಕ್ ರೆಡಿ ಮಾಡಿಕೊಟ್ಟಾರೆ. ಇಲ್ಲಿ ಅವರು ಅದನ್ನು ಕೇಕಿನ ಬೇರೆ ಡಿಸೈನ್ ಮಾಡ್ಲಿಕ್ಕತ್ತಾರ. ಅಂದ್ರೇನು ಅಷ್ಟು ತೋರಿಸ್ಲೇನಿ. BTS to you, happy birthday to you, happy birthday to you, happy birthday to you. Happy birthday to you.
ನನ್ನ ಕಡೆಯಿಂದ ಅಷ್ಟ್ರಿಗೂ ಒಳ ಸರಿ ಒಳ ಸರಿ ಅಜ್ಜಾಗ ಹೇಳ್ರಿ ಓ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ. ಕೇಕ್ ರೆಸಿಪಿದು ಎಲ್ಲ ವಿಡಿಯೋ ಇದ್ದು ರೀ, ಅವು ಕೇಕ್ ಕೆಟ್ಟಿದ್ದಕ್ಕೆ ಹಾಗಾಗಿ ಹಾಕಲಿಲ್ಲ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೊಂದು ವ್ಲಾಗ್ ಒಳಗೆ ಮತ್ತೆ ಸಿಗೋಣಂತ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ.